ಹಲೋ, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ತಮ್ನೇಲಿ ನೋಡಿರ್ತೀರ. ಇವತ್ತು ನಾನು ಮೆಹಂದಿ ಕಲಿಸ್ತಾ ಇದ್ದೆ. ಸೊ ಆ ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಹೇಗೆ ಅದನ್ನು ಕಲಿಸ್ತೀನಿ, ಏನೇನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದು ಮಾಡೋಣ ಅಂತ ಹೇಳ್ಬಿಟ್ಟು, ಮತ್ತು ಅದನ್ನು ಹೇಗೆ ಅಪ್ಲೈ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಈ ವಿಡಿಯೋನ ಆಲ್ರೆಡಿ ನಾನು ಮಾಡಿದ್ದೆ ಒಂದು. ಆ ವಿಡಿಯೋ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಮತ್ತು ತುಂಬ ಜನ ಕೇಳಿದ್ದು ನನಗೆ ಏನಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಬಿಫೋರ್ ಮತ್ತು ಆಫ್ಟರ್ ವಿಡಿಯೋ ತೋರಿಸಿಲ್ಲ ನೀವು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮತ್ತೆ ಮಾಡ್ತಾ ಇದ್ದೀನಿ. ಮೆಹಂದಿ ಪ್ಯಾಕ್ ರೆಡಿ ಮಾಡಲಿಕ್ಕೆ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ನೂಪುರ್ ಅವ್ರದ್ದು ಹೆನ್ನ ಮೆಹಂದಿ ಪೌಡರ್ ತೊಗೊಂಡಿದ್ದೀನಿ. ಇದು ಕಲರ್ ಬಂದ್ಬಿಟ್ಟು ರೆಡಿಶ್ ಬ್ರೌನು. ಇದರಲ್ಲಿ ಬ್ಲ್ಯಾಕ್ ಕಲರ್ ಕೂಡ ಬರುತ್ತೆ, ಬಟ್ ಅದು ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ ನಾನು ಇದು ನ್ಯಾಚುರಲ್ ಹೆನ್ನ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲ್ಯಾಕ್ ಕಲರ್ ಬೇಕಂದರೆ ಬ್ಲ್ಯಾಕ್ ಕಲರ್ ತೊಗೋಬೋದು, ಅಥವಾ ಬ್ರೌನ್ ಕಲರ್ ಬೇಕಂದರೆ ಇದನ್ನು ತೊಗೋಬೋದು ನೀವು. ನೆಕ್ಸ್ಟ್ ಬಂದ್ಬಿಟ್ಟು ಬೀಟ್ರೂಟ್ ಜ್ಯೂಸ್ ಮತ್ತು ಟೀ ಡಿಕಾಕ್ಷನ್, ಆಮೇಲೆ ಸ್ವಲ್ಪ ಕರ್ಡ್ ತೊಗೊಂಡಿದ್ದೀನಿ. ಇದರಲ್ಲಿ ಬೀಟ್ರೂಟ್ ಜ್ಯೂಸು ಮತ್ತು ಟೀ ಡಿಕಾಕ್ಷನ್ ಎರಡು ನಾನು ಸೇಮ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಮೊಸರು ಮಾತ್ರ ಹಾಫ್ ಕಪ್ ತೊಗೊಂಡಿದ್ದೀನಿ. ಆಮೇಲೆ ಇದು ಟೀ ಡಿಕಾಕ್ಷನ್ ಮುಂಚೆನೇ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಆರಿಸ್ಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಫಸ್ಟು ಇದು ಆಲ್ರೆಡಿ ಯೂಸ್ ಮಾಡಿದ್ನು ಒಂದ್ಸತಿ, ಹಾಗಾಗಿ ಪ್ಯಾಕ್ ಓಪನ್ ಆಗಿದೆ. ಇವಾಗ ನನಗೆ ಎಷ್ಟು ಬೇಕು ನನ್ನ ಕೂದಲು ಲೆಂತಿಗೆ ಅಷ್ಟು ನಾನು ಮೆಹಂದಿನ ಹಾಕ್ಕೋತೀನಿ ಇದಕ್ಕೆ. ಇದು ಆ್ಯಕ್ಚುಲಿ 500 ಗ್ರಾಮ್ ಇದೆ. ಇದನ್ನು ನಾನು ಆಲ್ಮೋಸ್ಟ್ 3 ಟೈಮ್ಸ್ ಯೂಸ್ ಮಾಡ್ತೀನಿ. ಅರ್ಧ kg ಪ್ಯಾಕ್ ಇದು ನನ್ನ ಕೂದಲಿಗೆ ಇದು 3 ಟೈಮ್ಸ್ ಬರುತ್ತೆ. ಒಂದ್ಸತಿ ಯೂಸ್ ಮಾಡಿದ್ದೆ, ಇದು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ ಇಷ್ಟಿದೆ, ಮತ್ತು ಇನ್ನೊಂದ್ಸಲ ಯೂಸ್ ಮಾಡ್ಬೋದು ನಾನು. ಇದು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ನೆಕ್ಸ್ಟ್ ಇದಕ್ಕೆ ಬೀಟ್ರೂಟ್ ಜ್ಯೂಸ್ನ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತೀನಿ. ನಾನು ಇದು ವಿಸ್ಕರ್ ಯೂಸ್ ಮಾಡ್ತಾ ಇದ್ದೀನಿ, ಈಸಿ ಆಗುತ್ತೆ ಕಲಿಸೋಕ್ಕೆ. ಕೈಯಲ್ಲಿ ಕಲಿಸೋದ್ಕಿಂತ ಈಸಿಯಾಗಿ ಕಲಿಸ್ಬೋದು. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ಫಸ್ಟು ಬೀಟ್ರೂಟ್ ಜ್ಯೂಸ್ ಹಾಕ್ಕೊಂಡೆ, ನೆಕ್ಸ್ಟು ಡಿಕಾಕ್ಷನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ. ಸೊ ಮೊಸರು ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಚೆನ್ನಾಗಿ ಕಂಡೀಷನರ್ ಥರ ವರ್ಕ್ ಆಗುತ್ತೆ. ಇವು ಹೇರ್ ಸಾಫ್ಟ್ ಆಗಲಿಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಬೀಟ್ರೂಟ್ ಜ್ಯೂಸ್ ಹಾಕೋದ್ರಿಂದ ಕಲರ್ ಇನ್ನೂ ಚೆನ್ನಾಗಿ ಜಾಸ್ತಿ ಬರುತ್ತೆ. ಬೀಟ್ರೂಟ್ ಜ್ಯೂಸ್ ಆಪ್ಷನಲ್ಲು, ಜಾಸ್ತಿ ಕಲರ್ ಬೇಕಂದರೆ ಬೀಟ್ರೂಟ್ ಜ್ಯೂಸ್ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಗಾಗಿದೆ, ಸ್ವಲ್ಪ ಅದನ್ನು ಇದು ಮಾಡಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಸಿ ಗಂಟೆಲ್ಲ ಹೋಗ್ಬೇಕು, ಆ ಥರ ಕಲಿಸ್ಕೊಂಡು 1-2 ನಿಮಿಷ ಚೆನ್ನಾಗಿ ಕಲಿಸಿ. ಬೇಕಾದಂಗೆ ಸ್ವಲ್ಪ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಳ್ಳಿ. ಕಾಣಿಸ್ತಿದೆ ಅನಿಸುತ್ತೆ. ಇದನ್ನ ನೈಟೇ ಕಲಸಿಟ್ಬಿಡಿ. ಕಲಸಿ ಬೆಳಗ್ಗೆ ಹಚ್ಕೊಳ್ಳಿ. ಇದಕ್ಕೆ ನಾನು ಲೆಮನ್ ಕೂಡ ಆ್ಯಡ್ ಮಾಡ್ತೀನಿ. ಅದನ್ನು ಬೆಳಗ್ಗೆ
ಅಪ್ಲೈ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಹಾಕ್ಬಿಟ್ಟು ಅದನ್ನ ಅಪ್ಲೈ ಮಾಡ್ಕೊತೀನಿ. ಅಟ್ಲೀಸ್ಟ್ ಮಿನಿಮಮ್ ಒಂದು 6 to 8 hours ಆದ್ರೂ ಬಿಡಬೇಕು, ಅವಾಗ ಚೆನ್ನಾಗಿ ಕಲರ್ ಬಿಟ್ಕೊಳುತ್ತೆ. ಸೊ ನಾನಿವತ್ತು ಇಡೀ ನೈಟ್ ಇದನ್ನ ಬಿಟ್ಬಿಟ್ಟು ಬೆಳಗ್ಗೆ ಅಪ್ಲೈ ಮಾಡ್ತೀನಿ. ಸೊ ಮತ್ತೆ ನಾನು ಬೆಳಗ್ಗೆ ಅಪ್ಲೈ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಾನು ಅಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಫೈನಲ್ ಟೆಕ್ಸ್ಚರ್ ಈ ಥರ ಕಾಣಿಸುತ್ತೆ. ತುಂಬ ಗಟ್ಟಿನೂ ಕೂಡ ಕಲಿಸಿಲ್ಲ ನಾನು, ತುಂಬ ನೀರು ಥರನೂ ಇಲ್ಲ. ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸಿ ನಾನು ಇವಾಗ ಇದನ್ನು ಇಡೀ ರಾತ್ರಿ ನೆನೆಲಿಕ್ಕೆ ಬಿಡ್ತೀನಿ. ಮತ್ತು ನಾನು ಇದನ್ನು ಬೆಳಗ್ಗೆ ಯೂಸ್ ಮಾಡಿ ಮತ್ತೆ ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ. ಇದು ಇವಾಗ ಬಿಫೋರ್ ವಿಡಿಯೋ, ಅಂದರೆ ಮೆಹಂದಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ, ಅಂದರೆ ಯಾವ ಕಲರ್ ಇದೆ ಹೇರ್ಸು ಅಂತ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ನಾನು ಮೆಹಂದಿ ಎಲ್ಲ ಅಪ್ಲೈ ಮಾಡಿ ಲಾಸ್ಟ್ ವಿಡಿಯೋ ಎಂಡಲ್ಲಿ ಕೂಡ ತೋರಿಸ್ತೀನಿ ಯಾವ ಕಲರ್ ಟರ್ನ್ ಆಗುತ್ತೆ ಇದು ಹೇರ್ಸ್ ಅಂತ ಹೇಳ್ಬಿಟ್ಟು. ಎಲ್ಲೆಲ್ಲಿ ವೈಟ್ ಹೇರ್ಸ್ ಅಥವಾ ಗ್ರೇ ಹೇರ್ಸ್ ಅಂತ ಏನು ಕರಿತೀವಿ ಅದನ್ನಷ್ಟೇ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ನಾನು ತೋರಿಸ್ತೀನಿ ಇದೆಲ್ಲ ಯಾವ ಕಲರ್ ಟರ್ನ್ ಆಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ನಾನು ಇವಾಗ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಹಾಫ್ ಆನ್ ಅವರ್ ಮುಂಚೆ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಇದು ನೆಕ್ಸ್ಟ್ ಡೇ. ಹಚ್ಕೊಳೋದಕ್ಕಿಂತ ಮುಂಚೆ ನೀಟಾಗಿ ಹೇರ್ನ ಡಿಟ್ಯಾಂಗಲ್ ಮಾಡ್ಕೊಳ್ಳಿ. ಮತ್ತು ಗ್ಲೌಸ್ ಕೂಡ ಯೂಸ್ ಮಾಡಿ. ನಾನಿಲ್ಲಿ 2 ಕೈಗೆ ಗ್ಲೌಸ್ ಯೂಸ್ ಮಾಡ್ತಿದ್ದೀನಿ. ಇವಾಗ ಫಸ್ಟು ಸೆಂಟರ್ ಪಾರ್ಟಿಂದ ಸ್ವಲ್ಪ ಹೇರ್ಸ್ನ ತಗೊಂಡು ನೀಟಾಗಿ ಫ್ಲ್ಯಾಟಾಗಿ ಮೆಹಂದಿನ ಅಪ್ಲೈ ಮಾಡ್ಕೊಬನ್ನಿ. ಫ್ಲ್ಯಾಟ್ ಮಾಡಿಕೊಂಡು ಕಂಪ್ಲೀಟಾಗಿ ತುದಿವರೆಗೂ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ನೀಟಾಗಿ ಸುತ್ತಬಿಟ್ಟು ಅಲ್ಲೇ ಸ್ಟಿಕ್ ಮಾಡಿಬಿಡಿ. ಅದನ್ನು ಇನ್ನು ಸ್ವಲ್ಪ ಮೆಹಂದಿ ಎಲ್ಲ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಹಚ್ಚಿದ್ರೆ ಅದು ನೀಟಾಗಿ ಅಲ್ಲೇ ಕೂರುತ್ತೆ. ಅದಾದಮೇಲೆ ಸ್ವಲ್ಪ ಹೇರ್ನ ತೊಗೊಂಡು ಮೇಲಿಂದ ಕೆಳಗಡೆವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊತ ಬನ್ನಿ. ಸೇಮ್ ಪ್ರೊಸೀಜರ್, ಮತ್ತು ಅದನ್ನು ಸುತ್ಕೊಳ್ತಾ ಹೋಗ್ಬೇಕು. ಅದಕ್ಕೆ ಅದೇ ರೀತಿ ಸ್ವಲ್ಪ ಹೇರ್ಸ್ನ ತೊಗೊಂಡು ಫಸ್ಟು ಫ್ರಂಟ್ ಹೇರ್ಸ್ನ ಕವರ್ ಮಾಡ್ಕೊಳ್ಳಿ, ಹಾಗೆ ಸೈಡು, ಆಮೇಲೆ ಲಾಸ್ಟಲ್ಲಿ ಬ್ಯಾಕ್ ಹೇರ್ಸ್ಗೆ ಹೋಗಿ ಸ್ವಲ್ಪ ಅಪ್ಲೈ ಮಾಡ್ಕೊಳ್ತಾ ಬಂದು ಕೂರ್ತಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಮೆಹಂದಿ ತೊಗೊಂಡ್ಬಿಟ್ಟು ಹಾಗೆ ಮೇಲೆಗಡೆ ಹಚ್ಚಿದ್ರೆ ಅದು ನೀಟಾಗಿ ಕೂರುತ್ತೆ. ಮತ್ತು ಇದರಲ್ಲಿ ಹೇಳೋದು ಮರ್ತೋಯ್ತು, ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಫೋರ್ಹೆಡ್ಗೆಲ್ಲ ಮಾಯಿಶ್ಚರೈಸರ್ ಯೂಸ್ ಮಾಡಿರಿ. ಅಕಸ್ಮಾತ್ ಮೆಹಂದಿ ಏನಾದರೂ ನಿಮ್ಗೆ ಹಣೆಗೆಲ್ಲ ಹತ್ತಿದ್ರೆ ಈಸಿಯಾಗಿ ಅದು ಒರೆಸ್ಕೊಂಡ್ರೆ ಲಾಸ್ಟಲ್ಲಿ ಹೋಗುತ್ತೆ ಮಾಯಿಶ್ಚರ್ ಅಪ್ಲೈ ಮಾಡಿರೋದ್ರಿಂದ. ನಾನಿಲ್ಲಿ ಅದನ್ನು ವಿಡಿಯೋದಲ್ಲಿ ತೋರಿಸಿಲ್ಲ, ಬಟ್ ಮಾಯಿಶ್ಚರೈಸರ್ ಯೂಸ್ ಮಾಡಿ ಬಿಫೋರ್ ಅಪ್ಲೈಯಿಂಗ್. ಇದು ಇವಾಗ ಕಂಪ್ಲೀಟ್ ಆಗಿದೆ. ಇದನ್ನು ನಾನು ಇವಾಗ 45 minutes to 1 hour ಬಿಡ್ತೀನಿ. ಅದಾದಮೇಲೆ ನಾನು ಹೇರ್ ವಾಶ್ನ ಮಾಡ್ತೀನಿ. ಮತ್ತು ನಾನು ಹೇರ್ ವಾಶ್ ಮಾಡಬೇಕಾದ್ರೆ ಶಾಂಪು ಯೂಸ್ ಮಾಡಲ್ಲ. ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಒಂದು 3 to 4 hours ಬಿಟ್ಟು ಹೇರ್ ವಾಶ್ನ ಮಾಡ್ತೀನಿ. ಸೊ ದಟ್ ಅವಾಗ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಮೆಹಂದಿನ 4 to 5 hours ಅಥವಾ ಓವರ್ ನೈಟ್ ಬಿಡೋ ಅವಶ್ಯಕತೆ ಇಲ್ಲ. ನೀವು ಬಿಟ್ಟಷ್ಟು ನಿಮಗೆ ಹೇರ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ನೀವು ಕಡಿಮೆ ಅಂದರೆ 1 hour or 2 hours ಬಿಟ್ಬಿಟ್ಟು ವಾಶ್ ಮಾಡಿದ್ರೆ ನಿಮಗೆ ಹೇರ್ ಸಾಫ್ಟ್ ಬರುತ್ತೆ. ಜಾಸ್ತಿ ಬಿಟ್ಟಷ್ಟು ಡ್ರೈ ಆಗುತ್ತೆ. ಹೇರ್ ವಾಶ್ ಆದ್ಮೇಲೆ ತೋರಿಸ್ತೀನಿ ನಂದು ಹೇರ್ ಕಲರ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ಆಫ್ಟರ್ ಏರ್ ವಾಶ್. ಇದು ರೆಡ್ಡಿಶ್ ಬ್ರೌನ್ ಕಲರ್ ಬರುತ್ತೆ. ನಿಮಗೆ ಬ್ಲ್ಯಾಕ್ ಕಲರ್ ಬರಲ್ಲ, ಬಿಕಾಸ್ ನಾನು ಬ್ಲ್ಯಾಕ್ ಹೆನ್ನ ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡಿರೋದು ಬ್ರೌನ್ ಹೆನ್ನ.
ಇದ್ದೀನಿ. ಬ್ಲ್ಯಾಕ್ ಕಲರ್ ಬೇಕಂತಂದರೆ ನೀವು ಇಂಡಿಗೋ ಪೌಡರ್ ಯೂಸ್ ಮಾಡ್ಕೋಬಹುದು ಅಥವಾ ಬ್ಲ್ಯಾಕ್ ಹೆನ್ನ ಸಿಗುತ್ತೆ ಅದನ್ನು ಅಪ್ಲೈ ಮಾಡ್ಕೋಬಹುದು. ಇದು ಬಂದುಬಿಟ್ಟು ರೆಡ್ಡಿಶ್ ಬ್ರೌನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಿದು ಜೋರ ಹೇಳು. ಐಸ್ ಕ್ರೀಮ್ ಕೋನ್ ವಿಚ್ ಫ್ಲೇವರ್? ಯಾವ ಫ್ಲೇವರ್ ಅಪ್ಪ ಇದು? ಬ್ಲಾಕ್ ಫ್ಲೇವರ್. ಎಮ್ಮಿ ಇದೆಯಾ ಕೋನು?